ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭೂಮಿಯು ಒಂದು ಗ್ರಹ ಎಂದು ಎಲ್ಲರಿಗೂ ಗೊತ್ತು. ಈ ಗ್ರಹದಲ್ಲಿ 71% ನೀರಿನಿಂದ ಅಂದರೆ ಸಮುದ್ರದಿಂದ ಕೂಡಿದರೆ ಇನ್ನೂ 29% ಭೂಭಾಗದಿಂದ ಅಂದರೆ ನೆಲದಿಂದ ಕೂಡಿದೆ. ಈ ಭೂಭಾಗಗಳನ್ನು ಅವುಗಳ ವೈವಿಧ್ಯಮಯ ಪರಿಸರ ಹಾಗೂ ವಾತಾವರಣದಿಂದ 7 ಭಾಗಗಳನ್ನಾಗಿ ಗುರುತಿಸಲಾಗಿದೆ. ಈ ಖಂಡಗಳನ್ನು 7 ರೀತಿಯಲ್ಲಿ ವಿಂಗಡಿಸಲಾಗಿದೆ. 1ನೇದು ಏಷ್ಯಾ ಖಂಡ, 2ನೇದು ಆಫ್ರಿಕಾ ಖಂಡ, 3ನೇದು ಉತ್ತರ ಅಮೆರಿಕಾ ಖಂಡ, 4ನೇದು ದಕ್ಷಿಣ ಅಮೆರಿಕಾ ಖಂಡ, 5ನೇದು ಅಂಟಾರ್ಟಿಕಾ ಖಂಡ, 6ನೇದು ಯುರೋಪ್ ಖಂಡ, 7ನೇದು ಆಸ್ಟ್ರೇಲಿಯಾ ಖಂಡ. ಮೊದಲನೇದಾಗಿ ಏಷ್ಯಾ ಖಂಡ. ಏಷ್ಯಾ ಖಂಡವು ಪ್ರಪಂಚದ ಜನಸಂಖ್ಯೆ ಮತ್ತು ವಿಸ್ತೀರ್ಣದಲ್ಲಿ ವಿಶ್ವದ ಅತಿ ದೊಡ್ಡ ಖಂಡ. ಇದರಲ್ಲಿ ಒಟ್ಟು 49 ದೇಶಗಳಿವೆ. ಎರಡನೇದಾಗಿ ಆಫ್ರಿಕಾ ಖಂಡ. ಇದು ಕೂಡ 2ನೇ ಅತಿ ದೊಡ್ಡ ಖಂಡ. ಇದರಲ್ಲಿ ಒಟ್ಟು 54 ದೇಶಗಳನ್ನು ಹೊಂದಿವೆ. ಮೂರನೇದಾಗಿ ಉತ್ತರ ಅಮೆರಿಕಾ ಖಂಡ. ಇದು ಕೂಡ 3ನೇ ಅತಿ ದೊಡ್ಡ ಖಂಡ. ಇದರಲ್ಲಿ 23 ದೇಶಗಳು ಬರುತ್ತವೆ. ನಾಲ್ಕನೇದಾಗಿ ದಕ್ಷಿಣ ಅಮೆರಿಕಾ ಖಂಡ. ಇದು ಕೂಡ 4ನೇ ಅತಿ ದೊಡ್ಡ ಖಂಡ. ಈ ಖಂಡದಲ್ಲಿ ಒಟ್ಟು 12 ದೇಶಗಳನ್ನು ಹೊಂದಿವೆ. ಅಂಟಾರ್ಟಿಕಾ ಖಂಡ. ಜನವಸತಿ ಇಲ್ಲದ ದಕ್ಷಿಣ ಧ್ರುವದಲ್ಲಿರುವ 5ನೇ ಅತಿ ದೊಡ್ಡ ಖಂಡ. ಈ ಖಂಡದಲ್ಲಿ ಯಾವುದೇ ದೇಶವು ಕಂಡುಬರುವುದಿಲ್ಲ. 6ನೇದಾಗಿ ಯುರೋಪ್ ಖಂಡ. ಇದು ಕೂಡ 6ನೇ ಅತಿ ದೊಡ್ಡ ಖಂಡ. ಈ ಖಂಡದಲ್ಲಿ ಸುಮಾರು 50 ದೇಶಗಳು ಕಂಡುಬರುತ್ತವೆ. 7ನೇದಾಗಿ ಆಸ್ಟ್ರೇಲಿಯಾ ಖಂಡ. ಇದು ವಿಶ್ವದ ಅತ್ಯಂತ ಚಿಕ್ಕ ಖಂಡ. ಇದರಲ್ಲಿ 6 ರಾಜ್ಯಗಳು ಕಂಡುಬರುತ್ತವೆ. ದೇಶ ಅಲ್ಲ, 6 ರಾಜ್ಯಗಳು ಕಂಡುಬರುತ್ತವೆ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ.